ನಮ್ಮ ರಾಜಧಾನಿಯಾದ ಡೆಲ್ಲಿಯಲ್ಲಿ ಒಂದು ದುರಾದೃಷ್ಟದ ಹಾಗೂ ಬಹಳ ದುಃಖದ ಘಟನೆ ನಡೆಯಿತು. ಅಲ್ಲಿನ ಒಂದು ಆಸ್ಪತ್ರೆಗೆ ಬೆಂಕಿ ಹತ್ತಿ 7 ಜನ ಮುಗ್ಧ ಶಿಶುಗಳು ಮತ್ತು ಅಸಹಾಯಕ ಎಳೆಯ ಮಕ್ಕಳು ಸತ್ತು ಹೋದದನ್ನು ನಾವು ಟಿವಿಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ. ವರದಿಗಳ ಪ್ರಕಾರ ಈ ಆಸ್ಪತ್ರೆಯಲ್ಲಿ ಅನೇಕ ಲೋಪದೋಷಗಳು ಕಂಡುಬಂದವು. ಅಗ್ನಿಯಂತಹ ದುರ್ಘಟನೆಯಿಂದ ಪಾರಾಗಲು ಆಸ್ಪತ್ರೆಯಲ್ಲಿ ಕೆಲವು ಸೌಲಭ್ಯಗಳು ಅಥವಾ ಸೌಕರ್ಯಗಳು ಇರಲೇಬೇಕಾಗುತ್ತವೆ. ಹಾಗಿದ್ದರೆ ಮಾತ್ರ ಈ ಆಸ್ಪತ್ರೆಗೆ ಪರವಾನಗಿ ಅಥವಾ ಲೈಸೆನ್ಸ್ ದೊರಕುತ್ತವೆ. ಈ ಆಸ್ಪತ್ರೆಯಲ್ಲಿ ಅಗ್ನಿಶಾಮಕದ ವ್ಯವಸ್ಥೆ ಇರಲಿಲ್ಲ, ತುರ್ತು ನಿರ್ಗಮದ ಬಾಗಿಲು ಇರಲಿಲ್ಲ, ಎಮರ್ಜೆನ್ಸಿ ಎಕ್ಸಿಟ್ಸ್. ನೀವು ಟಿ ವಿಯಲ್ಲಿ ನೋಡಿರ್ಬೋದು, ಪೇಪರ್ಗಳಲ್ಲಿ ನೋಡಿರ್ಬೋದು. ಈ ಆಸ್ಪತ್ರೆ ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಕಟ್ಟಲ್ಪಟ್ಟಂಥ ಒಂದು ಆಸ್ಪತ್ರೆ. ಅಲ್ಲಿ ಗಾಳಿ ಆಡಲಿಕ್ಕೂ ಸಹ ಜಾಗ ಇರಲಿಲ್ಲ. ದುರ್ಘಟನೆಯ ಸಂದರ್ಭದಲ್ಲಿ ಆ ಆಸ್ಪತ್ರೆಯಲ್ಲಿ ಶಿಶು ತಜ್ಞರು ಇರಲಿಲ್ಲ. ಇದು ಒಂದು ಮಕ್ಕಳ ಆಸ್ಪತ್ರೆ, ಅಲ್ಲಿ ಶಿಶು ತಜ್ಞರು ಇರಲಿಲ್ಲ. ಅಲ್ಲಿ ಆಮ್ಲಜನಕ ಇದ್ದರೂ ಶಿಶುಗಳನ್ನು ಕಾಪಾಡಲು ಅಲ್ಲಿ ತಜ್ಞರು ಇರಲಿಲ್ಲ. ಅಲ್ಲಿ ಬೆಂಕಿ ಹತ್ತಿದ ಮೇಲೆ ಇದ್ದ ಜನರೆಲ್ಲ ಅಲ್ಲಿಂದ ಓಡೋಗಲಿಕ್ಕೆ ಆರಂಭ ಮಾಡಿ ಮಕ್ಕಳು ಶಿಶುಗಳನ್ನೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ದನ್ನು ನಾವು ನೋಡ್ತೇವೆ. ಬಹಳ ದುಃಖಕರವಾದ ಒಂದು ಸಂಗತಿ. ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಬೆಂಕಿ ಹರಡುತ್ತಿದ್ದಂತೆ ಅಲ್ಲಿನ ಆಮ್ಲಜನಕ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಬೆಂಕಿ ತಾಗಿ ಸಿಡಿದು ಸ್ಫೋಟಗೊಂಡು ಆಸ್ಪತ್ರೆಯ ಗೋಡೆಗಳನ್ನೆಲ್ಲ ದುರ್ಬಲಪಡಿಸಿತು. ಪೊಲೀಸರ ವರದಿಗಳ ಪ್ರಕಾರ ಈ ಆಸ್ಪತ್ರೆಯ ಪರವಾನಗಿಯ ಕಾಲ ಮುಗಿದೋಗಿತ್ತು. ಇಂಥ ಅನೇಕ ಅನಾಹುತಗಳು, ಘಟನೆಗಳು ಡೆಲ್ಲಿಯಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲೆಡೆ ಆಗುವುದನ್ನು ನಾವು ನೋಡ್ತಾನೇ ಇರ್ತೇವೆ. ನಾವು ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ನಾವು ಕೇಳಿಸ್ಕೊಂಡು ತಿಳ್ಕೊಳ್ತಾ ಇದ್ದೇವೆ. ಈ ಆಸ್ಪತ್ರೆಯಲ್ಲಿ ನಡೆದ ಘಟನೆಯ ಬಗ್ಗೆ ತಮ್ಮ ಶಿಶುಗಳನ್ನು ಕಳೆದುಕೊಂಡ ತಂದೆ ತಾಯಿಗಳು ಕೆಲವು ವಿಷಯಗಳು ಹೇಳುವುದನ್ನು ನಾವು ನೋಡ್ತೇವೆ. ಅವರು ಹೇಳಿದ ಪ್ರಕಾರ ಅವರು ಆಸ್ಪತ್ರೆಗಳನ್ನು ನಂಬಿಕೊಂಡು ತಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಎಂಬ ಒಂದು ನಂಬಿಕೆ ಇಟ್ಟುಕೊಂಡು ಆಸ್ಪತ್ರೆಗಳಿಗೆ ಹೋಗ್ತಾರೆ. ಈ ರೀತಿಯಾಗಿ ಆಸ್ಪತ್ರೆಗೆ ಬೆಂಕಿ ಹತ್ತಿದಾಗ ಆ ತಂದೆಗಳು, ಕುಟುಂಬದವರು ಏನು ಮಾಡಬೇಕಂತ ಅವರಿಗೆ ದಾರಿ ತೋಚದೆ ಆಸ್ಪತ್ರೆ, ಮನೆ, ಪೊಲೀಸ್ ಸ್ಟೇಷನ್ಗಳ ಮಧ್ಯದಲ್ಲಿ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರ ಮನಸ್ಸಿನಲ್ಲಿದ್ದಂಥ ಒಂದೇ ವಿಷಯ, ಅಲ್ಲಿದ್ದಂಥ ನಮ್ಮ ಮಕ್ಕಳನ್ನು ನಾವು ಕಾಪಾಡಬೇಕು, ಅಲ್ಲಿ ಕುಟುಂಬದವರಿದ್ದರೆ ಕುಟುಂಬದವರನ್ನು ಕಾಪಾಡಬೇಕು. ಅದೊಂದೇ ಅವರ ಮನಸ್ಸಿನಲ್ಲಿ ಇದ್ದಂಥ ಒಂದು ವಿಷಯ. ಇನ್ನು ಬಹಳ ದುಃಖಕರವಾದ ಸಂಗತಿ ಏನಂದರೆ, ಅಲ್ಲಿರುವ ತಂದೆ ತಾಯಿಗಳಿಗೆ ತಮ್ಮ ಮಗು ಯಾರೆಂದು ಗುರುತು ಹಿಡಿಯುವ ಒಂದು ಅವಕಾಶವೇ ಸಿಗಲಿಲ್ಲ. ಇನ್ನು ಬಹಳ ಗಂಭೀರವಾದ ಒಂದು ವಿಷಯ ಏನಂದರೆ, ಆಸ್ಪತ್ರೆಯ ಆಡಳಿತದವರು ತಂದೆ ತಾಯಿಗಳಿಗೆ ಈ ವಿಷಯವನ್ನು ಡೈರೆಕ್ಟಾಗಿ ಅವರು ತಿಳಿಸಲೇ ಇಲ್ಲ. ತಂದೆ ತಾಯಿಗಳು ಮಾಧ್ಯಮಗಳ ಮೂಲಕ ಈ ವಿಷಯವನ್ನು ಅವ್ರು ತಿಳ್ಕೊಳ್ಬೇಕಾಯಿತು. ಅದು ಬಹಳ ದುಃಖಕರವಾದ ಒಂದು ಸಂಗತಿ. ಇಂಥ ಸಂದರ್ಭದಲ್ಲಿ ನಾವು ಕೆಲವು ವಿಷಯಗಳನ್ನು ಬಹಳ ಗಂಭೀರವಾಗಿಯೂ ಬಹಳ ಆಳವಾಗಿಯೂ ಯೋಚಿಸತಕ್ಕ ಕೆಲವು ವಿಷಯಗಳಿವೆ. ಮೊದಲನೆಯ ವಿಷಯ ಏನಂದರೆ, ನಮ್ಮ ಸಮುದಾಯಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಮಾನವ ಜೀವನಕ್ಕೆ ಬೆಲೆಯೇ ಇಲ್ಲದಿರುವ ಒಂದು ಸಂದರ್ಭ ಬಂದಿದೆ. ಅದರಲ್ಲೂ ನಿರ್ಗತಿಕರಿಗೆ, ಬಡವರಿಗೆ, ದುರ್ಬಲ ಸಮುದಾಯಗಳಿಗೆ ಬೆಲೆ ಇಲ್ಲದಂತಾಗಿದೆ. ಜನರ ಮುಗ್ಧತೆಗೆ ಮತ್ತು ಅಸಹಾಯಕತೆಗೆ ಗಮನ ವಹಿಸುವವರು ಬಹಳ ಕಡಿಮೆ ಆಗಿದ್ದಾರೆ. ನಾವು ಒಂದು ಲಾಭ ಕೇಂದ್ರಿತ ಸಮಾಜದಲ್ಲಿದ್ದೇವೆ. ನಾವೆಲ್ಲರೂ ಒಂದು ಲಾಭ ಕೇಂದ್ರಿತ ಮನೋಭಾವನೆಯಲ್ಲಿ ಇದ್ದೇವೆ. ಎರಡನೇ ವಿಷಯ, ವೈದ್ಯಕೀಯ ಕೇಂದ್ರಗಳು ನಾಗರಿಕರಿಗೆ ಕೊಟ್ಟ ಭರವಸೆಗಳನ್ನು ಅವರು ಈಡೇರಿಸ್ತಾ ಇಲ್ಲ. ಮೂರನೇ ವಿಷಯ, ವಾಣಿಜ್ಯಕರಣಗೊಂಡಿರುವ ವೈದ್ಯಕೀಯ ಕ್ಷೇತ್ರ. ಆಸ್ಪತ್ರೆಗಳಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಆದಾಯ ಮೀರಿ ನಾವು ಖರ್ಚು ಮಾಡುವಂಥ ಸಂದರ್ಭಗಳು ಬಂದಿವೆ. ನಮಗೆ ಇನ್ಶೂರೆನ್ಸ್ ಇಲ್ಲಾಂದರೆ ಖರ್ಚು ಮಾಡುವ ಒಂದು ದಾರಿನೇ ನಮಗೆ ಗೊತ್ತಿರಲ್ಲ. ನಾಲ್ಕನೇ ವಿಷಯ ಏನಂದರೆ, ನಮ್ಮ ಸಮುದಾಯಗಳಲ್ಲಿ ಸಮಾಜ ಕಲ್ಯಾಣ ಅಥವಾ ಆರ್ಥಿಕ ಕಲ್ಯಾಣದ ಒಂದು ಅರಿವಿನ ಯೋಚನೆ ಇಲ್ಲ. ಈ ರೀತಿಯಾದ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರಾಗ್ತಾ ಹೋಗ್ತಾರೆ.
ಈ ರೀತಿಯಾದ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಬಡವರಿಗೆ ಒಳ್ಳೆಯ ಆರೋಗ್ಯ ತಪಾಸಣೆಯ ಅವಕಾಶಗಳೇ ಇಲ್ಲದಂತೆ ಆಗ್ತದೆ. ಎಲ್ಲ ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕಾದ್ರೆ ನಮ್ಮ ಯೋಚನೆಗಳಲ್ಲಿ, ನಮ್ಮ ಕಾನೂನುಗಳಲ್ಲಿ, ನಮ್ಮ ಸಮುದಾಯಗಳಲ್ಲಿ ಎಲ್ಲೋ ನಾವು ಕೊರತೆಯಿಂದ ಯೋಚನೆ ಮಾಡುವ ಒಂದು ಸಮುದಾಯದಲ್ಲಿದ್ದೇವೆ ಅಂತ ನಾವು ಅನಿಸುತ್ತೆ.